ನಾವು ಒಂದು ಕವನ ಇದೆ, ಎಲ್ಲೋ ಹುಟ್ಟಿ ಎಲ್ಲೋ ಬೆಳೆದು ಎಲ್ಲೋ ಸೇರ್ತೀವಿ. ಹಾಗೆ ನಾವು ಅನಿವಾರ್ಯವಾಗಿಯೋ ಆಕಸ್ಮಿಕವಾಗಿಯೋ ಎಲ್ಲರೂ ಒಟ್ಟಾಗಿ ಓದಿ ಸ್ನೇಹಿತರಾಗಿ ಎಲ್ಲರೂ ಸಹ 2 ವರ್ಷಗಳ ಪದವಿ ಪೂರ್ವ ಶಿಕ್ಷಣವನ್ನು ಮುಗಿಸಿ ಈಗ ನಾವು ಎಲ್ಲೆಲ್ಲೋ ಇದ್ದೀವಿ. ಆದರೆ ಈ ಒಂದು ವೇದಿಕೆ ನಿಮ್ಮೆಲ್ಲರನ್ನೂ ಸಹ ಒಂದು ಮಾಡೋದಕ್ಕೆ ಒಂದು ಅವಕಾಶವನ್ನ ಕೊಟ್ಟಿದೆ. ಇದು ಆವಾಗಲೇ ಹೇಳಿದ ಹಾಗೆ ರಂಗನಾಥ್ ಕಳೆದ 4 ವರ್ಷಗಳಿಂದ ಯಾರೋ ಒಬ್ಬರ ತಲೆಯಲ್ಲಿ ನಾವ್ಯಾಕೆ ನಮ್ಮ ಗುರುಗಳಿಗೆ ಗುರು ನಮನ ಮಾಡಬಾರ್ದು ಅನ್ನೋ ಒಂದು ಸಣ್ಣ ಆಲೋಚನೆಯಿಂದ ಪ್ರಾರಂಭ ಆಗಿ ಆ ನಂತರ ಇವತ್ತಿನ ಈ ಕಾರ್ಯಕ್ರಮದವರೆಗೂ ಬಂದು ನಿಂತಿದೆ. ಇದು ನಮಗೆ ನಾವೆಲ್ಲರೂ ಸೇರ್ಬಿಟ್ಟು ನಮ್ಮ ಗುರುಗಳಿಗೆ ನಾವು ಗೌರವ ಸಮರ್ಪಣೆ ಮಾಡ್ತಿರೋದು ಒಂದು ಸುವರ್ಣಾವಕಾಶ. ನಮ್ಮ ಹಿನ್ನೆಲೆ, ನಮ್ಮ ಪ್ರಸ್ತುತ ಸ್ಥಿತಿ ಹೇಗೆ ಇರಲಿ, ಇಂತಹ ಒಂದು ಅವಕಾಶ ನಾನು ವೈಯಕ್ತಿಕವಾಗಿ ಎಷ್ಟೆಷ್ಟೋ ಕಾರ್ಯಕ್ರಮ ಮಾಡ್ಬೋದು, ನೀವು ಮಾಡ್ಬೋದು, ಎಲ್ಲರೂ ಮಾಡ್ಬೋದು. ಆದರೆ ನಾವೆಲ್ಲರೂ ಸೇರಿ ಮಾಡೋ ಕಾರ್ಯಕ್ರಮ ಇದು. ಆಕ್ಚುಲಿ ಇದು ನಮ್ಮೆಲ್ಲರ ಜೀವನದಲ್ಲಿ ಈ ಅವಧಿಯಲ್ಲಿ ತುಂಬಾ ನೆನಪಿನಲ್ಲಿ ಇಟ್ಕೋಬೇಕಾದಂತಹ ಒಂದು ಕಾರ್ಯಕ್ರಮ. ನಾವೆಲ್ಲ ಬೇರೆ ಬೇರೆ ಕಾರಣಗಳಿಂದ ಬೇರೆ ಬೇರೆ ಕಡೆ ಇದ್ರು, ಇವತ್ತೆಲ್ಲ ಮತ್ತೊಮ್ಮೆ ವಿದ್ಯಾರ್ಥಿಗಳಾಗಿ ನಾವಿಲ್ಲಿ ಬಂದು ಕೂತಿದ್ದೇವೆ. ನಮ್ಮ ಎದುರುಗಡೆ ನಮ್ಮ ನೆಚ್ಚಿನ ಗುರುವರಿಯರು ಸಹ ನಮ್ಮ ಒಂದು ಸನ್ಮಾನವನ್ನ ಅಥವಾ ನಮಗೆ ಆಶೀರ್ವಚನ ಮಾಡಕ್ಕೋಸ್ಕರ ಅವರು ಇವತ್ತು ಬಂದಿದ್ದಾರೆ. ಈ ಒಂದು ಕಾರ್ಯಕ್ರಮಕ್ಕೆ ಪ್ರತಿಯೊಬ್ಬರು ಅವರದೇ ಆದಂತಹ ಸಣ್ಣ ದೊಡ್ಡ ಎಲ್ಲಾ ರೀತಿಯ ಸಹಕಾರಗಳನ್ನ ಕೊಟ್ಟು ಈ ಕಾರ್ಯಕ್ರಮದ ಯಶಸ್ಸಿಗೆ ಕಾರಣಕರ್ತರು ಆಗ್ತಾ ಇದ್ದಾರೆ ಅಂತ ಈ ಸಂದರ್ಭದಲ್ಲಿ ಭಾವಿಸ್ತಾ ಇನ್ನು ಹೆಚ್ಚು ಸಮಯ ತೆಗೆದುಕೊಳ್ಳಲ್ಲ. ಈಗಾಗಲೇ ಸಮಯ ಆಗಿರೋದ್ರಿಂದ ನೇರವಾಗಿ ಗುರುನಮನ ಕಾರ್ಯಕ್ರಮಕ್ಕೆ ಹೋಗೋಣ ಅಂತ ಮನವಿ ಮಾಡಿಕೊಳ್ತಾ ಕಾರ್ಯಕ್ರಮ ಮುಂದುವರ್ಸೋಣ. ಥ್ಯಾಂಕ್ ಯು. ದಿನಾಂಕ 2/7/1953 ಅಜ್ಜಂಪುರ ಪಟ್ಟಣದಲ್ಲಿ ಜನಿಸಿರುತ್ತಾರೆ. ಶ್ರೀಯುತರು ದಿನಾಂಕ ಆಗಸ್ಟ್ 1982 ಕನ್ನಡ ಉಪನ್ಯಾಸಕರಾಗಿ ಸೇವೆಗೆ ಸೇರ್ಪಡೆಯಾಗಿದ್ದು, ದಿನಾಂಕ 31/7/2013 ವಯೋನಿವೃತ್ತಿ ಹೊಂದಿರುತ್ತಾರೆ. ಉಪನ್ಯಾಸಕರಾಗಿ ಪ್ರಾಂಶುಪಾಲರಾಗಿ ಸುಮಾರು 31 ವರ್ಷಗಳ ಕಾಲ ಸುದೀರ್ಘ ಸೇವೆಯನ್ನು ಶಿಕ್ಷಣ ಕ್ಷೇತ್ರದಲ್ಲಿ ಸಲ್ಲಿಸಿರುತ್ತಾರೆ. ಕನ್ನಡ ಭಾಷಾ ವಿಷಯದಲ್ಲಿ ಹೆಚ್ಚಿನ ಪಾಂಡಿತ್ಯವನ್ನು ಹೊಂದಿರುತ್ತಾರೆ. ಪ್ರಸ್ತುತ ಅಜ್ಜಂಪುರದಲ್ಲಿ ನೆಲೆಸಿರುತ್ತಾರೆ. ಮೇಡಮ್ ತುಂಬಾ ಚೆನ್ನಾಗಿ ಕನ್ನಡ ಗ್ರಾಮರ್ ಮಾಡ್ತಾ ಇದ್ರು. ನಾನು ಈಗಲೂ ಕೂಡ ನನ್ನ ಮಗನ್ ಹೇಳ್ತೀನಿ ಅವ್ರು ಹೀಗೆ ಮಾಡ್ತಾ ಇದ್ರು ಅಂತ ಹೇಳಿ. ಥ್ಯಾಂಕ್ ಯು ಮೇಡಮ್. ಕಂಠದಿಂದ ಸಾಹಿತ್ಯವನ್ನು ಬೋಧಿಸ್ತಾ ಇದ್ರೆ ತುಂಬಾ ಚೆನ್ನಾಗಿ ಎಲ್ಲರೂ ಕೂಡ ಆಸಕ್ತಿಯಿಂದ ಕೇಳ್ತಾ ಇದ್ವಿ. ಅವರು ಎಮ್ಮೆಯಲ್ಲಿ ಕಲಿತಂತ ಅನುಭವಗಳನ್ನ ನಮ್ಮೊಂದಿಗೆ ಯಾವಾಗಲೂ ಕೂಡ ಹಂಚ್ಕೊಳ್ತಾ ಇದ್ರು. ಅವರು ಹೆಚ್ಚು ಕಾಲ ಅಜ್ಜಂಪುರದ ಕಾಲೇಜಿನಲ್ಲೇ ಉಪನ್ಯಾಸಕರಾಗಿ ಹಾಗೂ ಪ್ರಾಂಶುಪಾಲರಾಗಿ ಇದೇ ಕಾಲೇಜಿನಲ್ಲಿ ನಿವೃತ್ತರಾದ ತಮಗೆ 23-25 ವರ್ಷಗಳ ನಂತರ ಇಂಥ ಕಾರ್ಯಕ್ರಮವನ್ನು ಮಾಡಬೇಕು ಎಂಬ ಚಿಂತನೆ ಹೇಗೆ ಬಂದದ್ದು ಭಾಗಶಃ ಗೊತ್ತಿಲ್ಲ. ಈ ಊರಿನಲ್ಲಿ PU ಕಾಲೇಜಿನ ವಿದ್ಯಾರ್ಥಿಗಳು ಉಪನ್ಯಾಸಕರಿಗೆ, ಪ್ರಾಚಾರ್ಯರಿಗೆ ಈ ರೀತಿ ಸನ್ಮಾನ್ಯ ಕಾರ್ಯಕ್ರಮವನ್ನು ಹಮ್ಮಿಕೊಂಡಿರುವುದು ಇದೇ ಪರೆಯನ್ನ ಹುಟ್ಟು ಹಾಕಿದ್ದೀರಾ. ಇದು ಹೀಗೆ ಮುಂದುವರಿಲಿ. ಮುಂದೆ ಇದು ಕೆಲವರು ಶಿಷ್ಯರು ತಮ್ಮ ಉಪನ್ಯಾಸಕರಿಗೆ, ಗುರುಗಳಿಗೆ ಈ ನಮನ ಕಾರ್ಯಕ್ರಮವನ್ನು, ಈ ಪರಂಪರೆಯನ್ನು ಮುಂದುವರಿಸ್ಕೊಂಡು ಹೋಗಲಿ ಅಂತ ಹಾರೈಸುತ್ತೇನೆ. ಇಲ್ಲಿ ಸುಮಾರು 38-40 ವರ್ಷ ವಯೋ ಇದರಲ್ಲಿರುವಂತಹ ಅಂತನ್ನೋದು ಹೋರಾಟ ಎಲ್ರಿಗೂ ಗೊತ್ತಿದೆ. ಅದು ಕಷ್ಟ. ಜೀವನದಲ್ಲಿ ಸುಖ ಇರುತ್ತೆ, ದುಃಖ ಇರುತ್ತೆ, ಕಷ್ಟ ನಿಷ್ಠುರಗಳಿರುತ್ತೆ. ಮೊದಲು ಸ್ವಾವಲಂಬಿ ಆಗಲಿಕ್ಕೆ ನಾವು ಎಷ್ಟೊಂದು ಶ್ರಮ ಪಡ್ತೀವಿ. ನಮ್ಮ ಅನ್ನವನ್ನು ನಾವು ತಿನ್ನಲಿಕ್ಕೆ ತುಂಬಾ ಶ್ರಮ ವಹಿಸಿ ಒಂದು ನೆಲೆ ಗುರಿರುವಂಥ ಸಮಯ ನೀವೀಗ. ಇಂಥದ್ರಲ್ಲಿ ಈ ಒಂದು ಯೋಚನೆ, ಇಂಥ ಕಷ್ಟ ನಿಷ್ಠುರ ಹೋರಾಟ ಜೀವನದಲ್ಲಿ ನಮ್ಮ ಜೀವನಕ್ಕಿಂತ ಇಂದಿನ ಪೀಳಿಗೆಯ ಜೀವನ ಸ್ವಲ್ಪ ಕಠಿಣವೇ. ಅಂತಹ ವಾಗ್ಮಿಗಳು ನಮ್ಮ ಕಮಲಮ್ಮ ಮೇಡಮ್ ಅವರು. ಮುಂಜಾನೆ ಅಂತ ಹೇಳಿ ಕಾರ್ಯಕ್ರಮ ಸ್ಟಾರ್ಟ್ ಮಾಡೋಣ ಅನ್ಕೊಂಡ್ವಿ. ಅದು ಗುರು ಅನ್ನಿಸೋಷ್ಟೊತ್ತಿಗೆ ಮಧ್ಯಾಹ್ನ ಆಗಿದೆ. ಗುರು ಎಂದರೆ ಅದ್ಭುತ ಶಕ್ತಿ, ಗುರು ಎಂದರೆ ಜ್ಞಾನದ ಬೆಳಕು, ಗುರು ಎಂದರೆ ಅರಿವಿನ ಆಗರ, ಅಜ್ಞಾನದ ಅಂಧಕಾರದ ತೊಲಗಿಸಿ ಸುಜ್ಞಾನದ ದೀಪದ ಬೆಳಗಿಸಿದ ಸಮಸ್ತ ಗುರು ವೃಂದಕ್ಕೆ ಗುರು ವಂದನೆಗಳು. ಶ್ರೀ ಗುರುಭ್ಯೋ ನಮಃ. ಶ್ರೀಯುತ ರಾಜಪ್ಪ
ಸರ್ ಸಮಾಜಶಾಸ್ತ್ರ ಉಪನ್ಯಾಸಕರು. ಶ್ರೀಯುತರು ದಿನಾಂಕ 2/10/1950 ಅಜ್ಜಂಪುರ ತಾಲೂಕಿನ ಕನಗಬಟ್ಟೆ ಗ್ರಾಮದಲ್ಲಿ ಜನಿಸಿರುತ್ತಾರೆ. ಶ್ರೀಯುತರು ದಿನಾಂಕ 24/2/1977 ಸೇವೆಗೆ ಸೇರಿದ್ದು ಸುಮಾರು 35 ವರ್ಷಗಳ ಕಾಲ ಸುದೀರ್ಘ ಶಿಕ್ಷಣ ಕ್ಷೇತ್ರದಲ್ಲಿ ಸೇವೆ ಸಲ್ಲಿಸಿದ್ದು ಸಮಾಜಶಾಸ್ತ್ರ ವಿಷಯದಲ್ಲಿ ಅಗಾಧ್ಯ ಪಾಂಡಿತ್ಯವನ್ನು ಹೊಂದಿರುತ್ತಾರೆ. ದಿನಾಂಕ 2/10/2010 ವಯೋನಿವೃತ್ತಿ ಹೊಂದಿರುತ್ತಾರೆ. ಇವರು ಪ್ರಸ್ತುತ ಅಜ್ಜಂಪುರದಲ್ಲಿ ತಮ್ಮ ಕುಟುಂಬದವರೊಂದಿಗೆ ವಾಸವಾಗಿರುತ್ತಾರೆ. ಇವರ ವಿಶೇಷತೆ ಏನಪ್ಪಾ ಅಂದ್ರೆ ಕರಾಟೆ ಪಟು. ಇವರಲ್ಲಿ ಹೇಳ್ಬೇಕಾಗಿದ್ದು ಏನಪ್ಪಾ, ನಾವು PUC ಇದ್ದಾಗ ಟ್ರಿಪ್ ಕರ್ಕೊಂಡು ಹೋಗಿದ್ರು ಸರ್, ರಾಜಪ್ಪ ಸರ್ ಮತ್ತೆ ಚಂದ್ರೇಗೌಡ್ರು ಸರ್, ಕಮಲಮ್ಮ ಮೇಡಮ್. ನಮ್ಗೆಲ್ಲ ಒಂದು ಮಕ್ಕಳ ತರ ನೋಡ್ಕೊಂಡಿದ್ರು. ಸೋಶಿಯಾಲಜಿ ಲೆಕ್ಚರ್ ಅಂತಂದ್ರೆ ಎಷ್ಟು ಸೋಷಿಯಲ್ ಆಗಿರ್ಬೇಕು ಅನ್ನೋದನ್ನ ಹೇಳ್ಕೊಟ್ಟಂತ ಉಪಾಧ್ಯಾಯರು ನಮ್ಗೆ. ಅದ್ರಲ್ಲಿ ಹೇಳ್ಕೊಳಕ್ಕೆ ನಮ್ಗೆ ಹೆಮ್ಮೆ ಅನ್ಸುತ್ತೆ. ಏನೆಂದು ಮಾಡಲಿ ಗುರುವಿನ ಗುಣಗಾನ, ಅಂದನಿಗೂ ದಾರಿ ತೋರುವುದು ಅಕ್ಷರದ ವರದಾನ, ತನು ಮನ ಧನ ಕೊಟ್ಟರು ತೀರದ ಅವರ ಋಣ, ಗುರು ವಂದನೆಗಾಗಿ ನನ್ನ ನಮನ. ರಾಜಣ್ಣ ಸರ್ ಅವರು ನಮ್ಮ ಅಜ್ಜಂಪುರದ ಕಾಲೇಜಿನಲ್ಲಿ ಉತ್ತಮವಾದಂತಹ ಕಾರ್ಯವನ್ನು ನಿರ್ವಹಿಸಿ ಅಜ್ಜಂಪುರದ ಕಾಲೇಜಿನಲ್ಲಿ ಒಳ್ಳೆಯ ನಿವೃತ್ತಿಯನ್ನು ಹೊಂದಿರುತ್ತಾರೆ. ಸರ್ ಹಾಗೆ ರೀ ಸರ್, ಇರಲಿ ಬಿಡಿ ಹಂಗೆ ನ್ಯಾಚುರಲ್ ಆಗಿರಲಿ. ಸ್ಟಿಲ್ ತಗೊಳ್ಳಿ ನೀವು. ಆಗಿರೋದ್ರಿಂದ ನಾವು 11 ಗಂಟೆಗೆ ಬಂದಿದ್ದೀವಿ, ದಯವಿಟ್ಟು ಕ್ಷಮಿಸಿ. ಮೊನ್ನೆ ವೇದಿಕೆ ಮೇಲೆ ಉಪಸ್ಥಿತರಿರುವ ಎಲ್ಲ ಸಹೋದರ ಸಹೋದರಿ ಮಿತ್ರರೇ ಮತ್ತು ನನ್ನ ನೆಚ್ಚಿನ 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 ವಿದ್ಯಾರ್ಥಿ ವೃಂದದವರೇ, ಈಗ ನನ್ನ ಶರೀರ ಇಲ್ಲಿ ಇದೆ, ಮನಸ್ಸು ಎಲ್ಲೇ ಇದೆ. ಕಾರಣ ನಿಮಗೆ ಹೇಳಿದರೆ ಆಗೋಲ್ಲ, ಸಮಯನೂ ಇಲ್ಲ. ಹಾಗಾಗಿ ನಾನು ಬೇಗ ಮುಗಿಸ್ಕೊಂಡು ಜಾಗ ಖಾಲಿ ಮಾಡಬೇಕು ಅಂತ ತಿಳ್ಕೊಂಡು ಮತ್ತೊಮ್ಮೆ ನಿಮಗೆ ಕ್ಷಮೆ ಕೇಳ್ತಾ ಇದ್ದೀನಿ. ಈ ಒಂದು ಸಮಾರಂಭ ನನಗೆ ಎಷ್ಟು ಖುಷಿ ಕೊಟ್ಟಿದೆ ಅಂದರೆ ಹೇಗೆ ಹೇಳಬೇಕು ಅನ್ನೋದೇ ನನಗೆ ಗೊತ್ತಾಗ್ತಾ ಇಲ್ಲ. ಯಾಕೆ ಅಂದರೆ ನನ್ನ 34-35 ವರ್ಷದ ಸೇವಾವಧಿಯಲ್ಲಿ ಗುರುವಂದನೆಯನ್ನು ಪಡೆದುಕೊಂಡು ಬಂದಿರೋದು ಇದೇ ಮೊದಲು. ಅದು ಅಜ್ಜಂಪುರದ ಇತಿಹಾಸದಲ್ಲಿ ಇದೇ ಮೊದಲು ಅಂತ ಅನಿಸ್ಕೊಂಡು, ನಾವು ವಿದ್ಯಾರ್ಥಿಗಳಾಗಿದ್ದಾಗ 1-2 ಬಾರಿ ಮಾಡಿದ್ವಿ ಕಾಲೇಜಿನಲ್ಲಿ, ಅದು ನೆನಪು ಬರ್ತದೆ. ಈಗ ಅಜ್ಜಂಪುರದಲ್ಲಿ ಈ ಒಂದು ಪರಂಪರೆಯನ್ನು ಹುಟ್ಟಿ ಹಾಕಿದಂತಹ 98-99ನೇ ಸಾಲಿನ ವಿದ್ಯಾರ್ಥಿಗಳಿಗೆ ತುಂಬ ಧನ್ಯವಾದಗಳಂತ ನಾನು ತಿಳಿಸ್ತಾ ಇದ್ದೀನಿ. ಹಾಗೆಯೇ ಮುಂದೆ ನಿಮ್ಮಿಂದ ಬರ್ತಕ್ಕಂತಹ ಏನು ಜಿಲ್ಲೆ ಕುಣಿಗಲ್ನಲ್ಲಿ ದಿನಾಂಕ 22/8/1958 ಜನಿಸಿರುತ್ತಾರೆ. ಶ್ರೀಯುತರು ದಿನಾಂಕ 23/6/1986 ಇತಿಹಾಸ ಉಪನ್ಯಾಸಕರಾಗಿ ತಮ್ಮ ವೃತ್ತಿ ಜೀವನವನ್ನು ಶಿಕ್ಷಣ ಕ್ಷೇತ್ರದಲ್ಲಿ ಪ್ರಾರಂಭಿಸಿರುತ್ತಾರೆ. ದಿನಾಂಕ 31/8/2018 ಸೇವೆಯಿಂದ ನಿವೃತ್ತಿಯನ್ನು ಹೊಂದಿದ್ದು ಸುಮಾರು 33 ವರ್ಷಗಳ ಸಾರ್ಥಕ ಸೇವೆಯನ್ನು ಶಿಕ್ಷಣ ರಂಗದಲ್ಲಿ ಸಲ್ಲಿಸಿರುತ್ತಾರೆ. ಪ್ರಸ್ತುತ ಕುಣಿಗಲ್ನಲ್ಲಿ ನೆಲೆಸಿರುತ್ತಾರೆ. ಅರ್ಥಗರ್ಭಿತವಾದಂತಹ ಒಂದು ಕಾರ್ಯಕ್ರಮವಾಗಿದೆ. ನನ್ನ ಮುಂದಿನ ಜೀವನದಲ್ಲಿ ಇದನ್ನು ನೋಡ್ತೀನೋ ಇಲ್ವೋ ಅಂತ ಕಾಣ್ತೀನಿ. ಅಂದರೆ ಅಷ್ಟು ನಾವು ಈಗ ನಿಮ್ಮನ್ನು ಯಾರು ನಾನು ಪರಿಚಯ ನೀವು ಗೊತ್ತೇ ಸಿಗೋದಿಲ್ಲ. ನೀವಾಗಿ ನೀವು ಹೇಳಿದ್ರೂ ನಮಗೆ ಗೊತ್ತಾಗ್ತಿಲ್ಲ. ಇವರು ಅಷ್ಟೇ, ಗಂಡು ಮಕ್ಕಳು ಅಷ್ಟೇ. ಇನ್ನು
ನಮ್ಮನ್ನು ಅಗಲಿರತಕ್ಕಂತಹ ನಮ್ಮ ಹಿರಿಯ ಸ್ನೇಹಿತರಾದಂಥ NDN ಗುರುಮೂರ್ತಿ ಮತ್ತು ಮಹೇಶಪ್ಪನವರಿಗೆ ಅವರಿಗೆ ಉತ್ತಮವಾದಂತಹ ಒಂದು ದೇವರು ಆತ್ಮಶಾಂತಿಯನ್ನು ಕೊಟ್ಟಿರಲಿ, ಅವ್ರ ಮನೆಯವರಿಗೆ ಉತ್ತಮವಾದಂತಹ ಒಂದು ನೆಮ್ಮದಿಯನ್ನು ಕೊಡಲಿ ಅಂತ ಹೇಳ್ತೀನಿ. ಇನ್ನು ನಾನು ಇದನ್ನು ನೋಡಿಬಿಟ್ಟು ಏನು ಮಾತಾಡಬೇಕು ಅನ್ನೋದೇ ಗೊತ್ತಾಗ್ತಿಲ್ಲ. ಸುಮಾರು ನಾನು ಇಲ್ಲಿ ಬರೀ 3 ವರ್ಷ ಮಾಡಿದ್ದೆ. ಆಮೇಲೆ ಬೆಂಗಳೂರಲ್ಲಿ ಇದ್ದು ಇಲ್ಲಿ ಬಾಲಕಿಯರ ಕಾಲೇಜಿನಲ್ಲಿದ್ದೆ. ಅಲ್ಲಿ ಒಂದು 9 ವರ್ಷ ಇದು ಮಾಡಿ ಅಲ್ಲಿಂದ ರಿಟೈರ್ಡ್ ಆಗಿತ್ತು. ಇಂತಹ ಒಂದು ಸುದಿನವನ್ನು ನನಗೆ ಮಿಸ್ ಆಗಿಬಿಡ್ತಿತ್ತು. ಆಮೇಲೆ ನಮ್ಮ ಚಂದ್ರೇಗೌಡರು ಬಾ ಅಂತ ಹೇಳಿ ಭಾಳ ಇದು ಮಾಡಿದ್ರು, ಮಿಸ್ ಮಾಡ್ಕೊಬಿಡ್ತಿದ್ದೆ. ಈಗ ಬಂದಿದ್ದಕ್ಕೂ ಒಂದು ನೆಮ್ಮದಿ ಇದೆ, ಬಹಳ ಸಂತೋಷ ಆಗ್ತಿದೆ. ಏನು ಹೇಳಬೇಕು ಅಂತ ಮಾತೇ ಬರ್ತಿಲ್ಲ. ದಯವಿಟ್ಟು ಕ್ಷಮಿಸಿ. ದೇವರೆಲ್ಲ ನಿಮಗೆ ನಿಮ್ಮ ಭವಿಷ್ಯಕ್ಕೆ ದೇವರು ಒಳ್ಳೆ ಇದನ್ನು ಕೊಡಲಿ ಅಂತ ಹೇಳಿ ಆಯುರಾರೋಗ್ಯವನ್ನು ಕೊಡಲಿ, ಉತ್ತಮವಾದಂಥ ಅವಕಾಶಗಳು ಸಿಗಲಿ ಅಂತ ಹೇಳಿ ಹೇಳ್ತಾ ನನ್ನ ಮಾತನ್ನು 16/8/1964 ಹಾಸನ ಜಿಲ್ಲೆ ಬೇಲೂರು ತಾಲೂಕಿನ ಕಂದಾವರ ಗ್ರಾಮದಲ್ಲಿ ಜನಿಸಿರುತ್ತಾರೆ. ಶ್ರೀಯುತರು ದಿನಾಂಕ 23/12/1996 ಉಪನ್ಯಾಸಕರಾಗಿ ಸೇವೆಗೆ ಸೇರಿದ್ದು, ಸುಮಾರು 30 ವರ್ಷಗಳ ಕಾಲ ಸುದೀರ್ಘ ಸೇವೆಯನ್ನು ಸಲ್ಲಿಸಿದ್ದು, ದಿನಾಂಕ 31/8/2024 ವಯೋನಿವೃತ್ತಿಯನ್ನು ಹೊಂದಿರುತ್ತಾರೆ. ರಾಜ್ಯಶಾಸ್ತ್ರ ವಿಷಯದಲ್ಲಿ ಅಗಾಧ ಪಾಂಡಿತ್ಯವನ್ನು ಹೊಂದಿರುತ್ತಾರೆ. ಪ್ರಸ್ತುತ ಹಾಸನದಲ್ಲಿ ತಮ್ಮ ಕುಟುಂಬದವರೊಂದಿಗೆ ನೆಲೆಸಿರುತ್ತಾರೆ. ಥ್ಯಾಂಕ್ ಯು. ಸುಮಾರು 30 ವರ್ಷಗಳ ಸುದೀರ್ಘವಾದಂತಹ ಒಂದು ಕಾಲಘಟ್ಟದ ಇತಿಹಾಸದಲ್ಲಿ ನಿಜಕ್ಕೂ ಆ ಬೋರ್ಡಿಂದ ಈಚೆಗೆ ಬಂದಾಗ ನನ್ನ ಮೈ ಮನಸ್ಸುಗಳೆಲ್ಲವೂ ಕೂಡ ಒಂದು ರೀತಿ ರೋಮಾಂಚನ ಆಯಿತು. ನನಗೆ ನಾನು 96ನೇ ಇಸ್ವಿ ಡಿಸೆಂಬರ್ನಲ್ಲಿ ಮೊದಲನೇ ಅಪಾಯಿಂಟ್ ಆದಾಗ ಜಸ್ಟ್ 32 ಇಯರ್ಸ್ ನನಗೆ. ಅವಾಗ ಆ ಒಂದು ವಯಸ್ಸಿನ ಅನುಭವ ಇವಾಗ ನನಗೆ ಆಗ್ತಾ ಇದೆ. ಎಲ್ಲರೂ ಕೂಡ ಬೆಳಗಿನ ಶುಭೋದಯ. ವೇದಿಕೆ ಮೇಲೆ ಇರ್ತಕ್ಕಂಥ ಎಲ್ಲ ಗಣ್ಯರೇ, ನನ್ನ ಹಿರಿಯರಾದಂತಹ ಶ್ರೀಮತಿ ಕಮಲಮ್ಮ ಮೇಡಮ್ನವರೇ, ಜಗದೀಶ್ ಸರ್ ಅವರೇ, ಗಂಗಾಧರ ಸರ್ ಅವರೇ, ಯಶೋದಮ್ಮ ಮೇಡಮ್ನವರೇ, ಹಾಗೂ ನಮ್ಮ ND ನಾಗರಾಜ್ ಮತ್ತು ಮಹೇಶಪ್ಪನವರ ಧರ್ಮ ಪತ್ನಿಯವರೇ, ಹಾಗೂ ಕುಟುಂಬ ವರ್ಗದವರೇ, ಹಾಗೂ ನನ್ನ ಎಲ್ಲ 98-99ನೇ ಬ್ಯಾಚಿನ ಅತ್ಯಂತ 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 ಪ್ರೀತಿಯ ವಿದ್ಯಾರ್ಥಿ ವೃಂದದವರೇ. ಉಪನ್ಯಾಸಕರು ಇರಲಿಲ್ಲ. ಅವ್ರು ಮಾಡಿದಂಥ ಪಾಠಗಳು ನೀಲಾಂಬರಿ ಅಂತ ಒಬ್ರು ಮೇಡಮ್ ಬರ್ತಾಯಿದ್ರು, ಅವ್ರು ಮಾಡ್ತಾಯಿದ್ರು. ಅದಾದಮೇಲೆ ಇವ್ರು ಬಂದರು. ಇವರು ದೇವರಾಯಣ ಅಂತ ಒಂದು ಪಾಠ ಮಾಡಿದರು, ಕುಂ ವೀರಭದ್ರಪ್ಪ ಅಂತ. ಆ ಟೊಣ್ಣಿ ಅಂತಕ್ಕಂಥ ಒಂದು ಪದವನ್ನು ಹೇಳ್ತಾ ಇದ್ರು. ಕನ್ನಡ ಭಾಷಾ ಉಪನ್ಯಾಸಕರು. ಶ್ರೀಯುತರು ದಿನಾಂಕ 15/8/1950 ಅಜ್ಜಂಪುರ ತಾಲೂಕಿನ ಕಾಟಿಗಿನರೆ ಗ್ರಾಮದಲ್ಲಿ ಜನಿಸಿರುತ್ತಾರೆ. ಶ್ರೀಯುತರು ದಿನಾಂಕ 20-21/9/1900 ಸೇವೆ ಸಲ್ಲಿಸಿ ದಿನಾಂಕ 31/8/2000 ವಾಸವಾಗಿರುತ್ತಾರೆ.